ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ, ಪುಟ್ಟ ಪ್ರಬಂಧ ತಿಳಿತೋಗೋಣ. ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸ್ವಾಮೀಜಿ ಭಾರತೀಯ ಆಧ್ಯಾತ್ಮಿಕ ನಾಯಕ, ಮಾನವೀಯ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಮತ್ತೊಮ್ಮೆ ನೋಡಿ, ಸ್ವಾಮೀಜಿ ಭಾರತೀಯ ಆಧ್ಯಾತ್ಮಿಕ ನಾಯಕ, ಮಾನವೀಯ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಎರಡನೇ ಪಾಯಿಂಟ್ ನೋಡಿ, ಅವರು 1 ಏಪ್ರಿಲ್ 1907 ಜನಿಸಿದರು. ಓಕೆನಾ? ಮತ್ತೊಮ್ಮೆ ನೋಡಿ, ಅವರು 1 ಏಪ್ರಿಲ್ 1907 ಜನಿಸಿದರು. ಮಾಗಡಿ ತಾಲೂಕು, ಮೂರನೇ ಪಾಯಿಂಟ್ ನೋಡಿ, ಮಾಗಡಿ ತಾಲೂಕು ವೀರಾಪುರ ಅವರ ಜನ್ಮ ಸ್ಥಳವಾಗಿದೆ. ಮಾಗಡಿ ತಾಲೂಕು ವೀರಾಪುರ ಅವರ ಜನ್ಮ ಸ್ಥಳವಾಗಿದೆ. 4ನೇ ಪಾಯಿಂಟ್ ನೋಡಿ, ಹೊನ್ನೇಗೌಡ ಗಂಗಮ್ಮ ದಂಪತಿಗಳಿಗೆ ಶಿವಣ್ಣ ಜನಿಸಿದರು. ಓಕೆನಾ? ಮೊದಲು ಅವರ ಹೆಸರು, ಹುಟ್ಟಿದ ಹೆಸರು ಶಿವಣ್ಣ ಅಂತೇಳಿ. ಓಕೆ, ಅನಂತರ 5ನೇ ಪಾಯಿಂಟ್ ನೋಡಿ, ಅವರ ಗುರುಗಳು ಶ್ರೀ ಉದ್ದಾನ ಸ್ವಾಮಿಗಳು. ಅವರ ಗುರುಗಳು ಶ್ರೀ ಉದ್ದಾನ ಸ್ವಾಮಿಗಳು. 6ನೇ ಪಾಯಿಂಟ್, ಅವರು ಕರ್ನಾಟಕದ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾದರು. ಅವರು ಕರ್ನಾಟಕದ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾದರು. ಆಗ ಅವರ ಹೆಸರು ಶಿವಣ್ಣನಿಂದ ಶ್ರೀ ಶಿವಕುಮಾರ ಸ್ವಾಮೀಜಿ ಆದರು. ಮತ್ತೊಮ್ಮೆ ನೋಡಿ, ಅವರು ಕರ್ನಾಟಕದ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾದರು. ಆಗ ಅವರ ಹೆಸರು ಶಿವಣ್ಣನಿಂದ ಶ್ರೀ ಶಿವಕುಮಾರ ಸ್ವಾಮೀಜಿ ಆದರು. ಓಕೆನಾ? ಅರ್ಥ ಆಯ್ತಾ? 7ನೇ ಪಾಯಿಂಟ್, ಶ್ರೀಗಳು ಅನ್ನ ಅಕ್ಷರ ಮತ್ತು ಜ್ಞಾನ ದಾಸೋಹ ಮಾಡಿದರು. ಓಕೆ, ಜ್ಞಾನ ದಾಸೋಹ ಮಾಡಿದರು. 8ನೇ ಪಾಯಿಂಟ್ ನೋಡಿ, ಅವರನ್ನು ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಏನಂತ ಕರಿತೀವಿ ನೋಡಿ ಇಲ್ಲಿ, ಅವರನ್ನು ರಾಜ್ಯದಲ್ಲಿ ನಡೆದಾಡುವ ದೇವರು ಎಂದೂ ಕೂಡ ಕರೆಯುತ್ತಾರೆ. ಅವರನ್ನು ರಾಜ್ಯದಲ್ಲಿ ನಡೆದಾಡುವ ದೇವರು,
ನಡೆದಾಡುವ ದೇವರು ಎಂದೂ ಕೂಡ ಕರೆಯುತ್ತಾರೆ. ಓಕೆ, ಅದಾದ ನಂತರ ನೋಡಿ 9ನೇ ಪಾಯಿಂಟ್. ಭಾರತ ಸರ್ಕಾರ 2015ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ನೀಡಿ ಗೌರವಿಸಿದರು. ಮತ್ತೊಮ್ಮೆ ನೋಡಿ, ಭಾರತ ಸರ್ಕಾರ 2015ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ನೀಡಿ ಗೌರವಿಸಿದರು. 10ನೇ ಪಾಯಿಂಟ್ ನೋಡಿ, 2019 ಜನವರಿ 21ರಂದು ಬೆಳಿಗ್ಗೆ ಶ್ರೀಗಳು ಲಿಂಗೈಕ್ಯರಾದರು. ಆಗ ಅವರಿಗೆ 111 ವರ್ಷ ವಯಸ್ಸಾಗಿತ್ತು. ಓಕೆನಾ, 111 ವರ್ಷ ವಯಸ್ಸಾಗಿತ್ತು. ಓಕೆ, ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಲುಪಲು ಸಮ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ತಿಳಿಸಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.